ಸೀಮಂತದ ವಿಡಿಯೋ ಇದ ನಿಮ್ ಪ್ಲಾನು? ನಮ್ ಪ್ಲಾನು ಇದು. ಪೆನ್ ಡ್ರೈವ್ ಇಲ್ಲ ಅಂದ್ರೆ ಚಾನ್ಸಿಗೆ ಡೌಟ್ ಬರುತ್ತೆ. ಅಪ್ಪ, ನೀನೇನಾದ್ರೂ ಅವಳನ್ನ ಇವಾಗ ಕರ್ದಿಲ್ಲ ಅಂದ್ರೆ ಅವಳಿಗೆ ಸತ್ಯ ಗೊತ್ತಾಗೋಗುತ್ತೆ. ಅಸತ್ಯದ ಹೊದಿಕೆನ ಮುಚ್ಚಿದ ತಕ್ಷಣ ಸತ್ಯದ ಬೆಳಕನ್ನ ಮುಚ್ಚಿಡಕ್ಕಾಗಲ್ಲಮ್ಮ. ಅಪ್ಪ, ಚಾನ್ಸಿಗೆ ಸತ್ಯ ಗೊತ್ತಾಗೋದ್ರಿಂದ ಪರಿಣಾಮ ಏನಾಗುತ್ತೆ ಅಂತ ಗೊತ್ತು ತಾನೆ. ಇವಾಗ ಯಾವ್ದೋ ವಿಡಿಯೋ ಬಂದಿದೆ, ಅದನ್ನ ನೋಡೋದಿಕ್ ಹೋಗಿದ್ದಾಳೆ. ನಾನೇನನ್ನು ಅವಳಿಗೆ ಹೇಳೋದಿಲ್ಲ ಅಂತ ನಿನಗೆ ಹೇಳಿದ್ದೀನಿ. ಬೇರೆ ಕಡೆಯಿಂದ ಅವಳಿಗೆ ಗೊತ್ತಾದ್ರೆ ಅದಕ್ಕೆ ನಾನೇನು ಮಾಡಕ್ಕಾಗದೇನು. ಗೊತ್ತಾದ್ರೆ ಗೊತ್ತಾಗುತ್ತೆ, ಬಿಡು. ಹೋಗು, ತಡೆಯೋ ಪ್ರಯತ್ನ ಮಾಡ್ತಾ ಇದ್ಯಲ್ಲ, ಮಾಡಿ ಹೋಗು. ಗುಂಡಿಗೆ ಹಾರೋಯ್ತಲ್ಲಮ್ಮ. ತಾತ, ಏನ್ ಮಾಡ್ತಾ ಇದ್ಯಾ? ನೋಡು, ನೀನ್ ಇವಾಗ ಎದೆ ನೋವು ಬಂದಿರೋ ತರ ನಾಟಕ ಮಾಡ್ಬೇಕು. ಇಲ್ಲ ಅಂದ್ರೆ ನಿನ್ ಸೊಸೆನ ಉಳಿಸಲ್ಲ. ಅಪ್ಪ, ಸಮಾಧಾನ ಮಾಡ್ಕೊಳಪ್ಪ, ಹಾಸ್ಪಿಟ್ಲಿಗೆ ಹೋಗೋಣ. ಝಾನ್ಸಿ, ನೋಡು ಝಾನ್ಸಿ, ಎಷ್ಟು ಹೇಳ್ತೀನಿ ಟೆನ್ಷನ್ ಮಾಡ್ಕೊಂಬೇಡ ಅಂತ. ನನ್ ಮಾತೇ ಕೇಳಲ್ಲ. ಇವಾಗ ಎದೆ ನೋವು ಜಾಸ್ತಿ ಆಗಿದೆ. ಏನಾಯ್ತು ತಾತ? ಸಮಾಧಾನ ಮಾಡ್ಕೊಳಪ್ಪ. ಅತ್ತೆ, ಸಡನ್ ಆಗಿ ಎದೆ ನೋವು ಬಂದ್ರೆ ಫಸ್ಟ್ ಏಡ್ ಮಾಡ್ಬೇಕಾಗಿರೋದು ಲೆಫ್ಟ್ ಸೈಡ್ ಅಲ್ಲಿ, ಯಾಕಂದ್ರೆ ಹಾರ್ಟ್ ರೈಟ್ ಅಲ್ಲಿ ಇರಲ್ವಲ್ಲ. ಅದು ಚಾನ್ಸಿ. ಅತ್ತೆ ಪ್ಲೀಸ್, ಪ್ಲಾನ್ ಮಾಡು, ಬೇಡ ಅಂತ ಹೇಳಲ್ಲ, ಆದ್ರೆ ಅದನ್ನ ಎಕ್ಸಿಕ್ಯೂಷನ್ ಅದು ಕರೆಕ್ಟ್ ಆಗಿ ಮಾಡು. ಸತ್ಯಕ್ ಮಾತ್ರ ಒಂದೇ ಮುಖ. ಈ ರೀತಿ ಸುಳ್ಳು ಹೇಳಕ್ ಹೊರಟಾಗ್ಲೆ ಅದಕ್ಕೆ ನಾನಾ ಮುಖಗಳು ಹುಟ್ಕೊಳ್ಳೋದು. ಸೀಮಂತದ ವಿಡಿಯೋ ಇದ ನಿಮ್ ಪ್ಲಾನು? ನಮ್ ಪ್ಲಾನು ಇದು. ಪೆನ್ ಡ್ರೈವ್ ಇಲ್ಲ ಅಂದ್ರೆ ಚಾನ್ಸಿಗೆ ಡೌಟ್ ಬರುತ್ತೆ. ನೀವ್ ನೋಡಿದ್ರೆ ಲೆಫ್ಟ್ ಅಲ್ಲಿರೋ ಹಾರ್ಟ್ ನ ರೈಟ್ ಶಿಫ್ಟ್ ಮಾಡಿದೀರಾ. ಇಲ್ಲಿ ತಾತ ಮುಖದಲ್ಲಿ ಒಂಚೂರು ಬೆವ್ರಿಲ್ಲ, ಒಂಚೂರು ಆತಂಕನೂ ಇಲ್ಲ. ಅಂದ್ರೆ ಇಬ್ರು ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ ಅಂತ ಅರ್ಥ. ತಾತ, ಇವ್ರ ಜೊತೆ ಸೇರ್ಕೊಂಡು ನೀವುನು? ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು ತಾತ. ಜಾನ್ಸಿ, ಅದು ನೀವ್ ಏನೇ ಹೇಳಿದ್ರು ನಿಮ್ ಮಾತನ್ನ ಕೇಳಿ ಒಂದ್ ಗಂಡಸ್ ಕೈಯಲ್ಲಿ ನಾನು ತಾಳಿ ಕಟ್ಟಿಸ್ಕೊಳಲ್ಲ. ಇದೊಂದ್ ನಿಮ್ ತಲೆಲಿರ್ಲಿ. ಇವತ್ತು ನೀನು ಸತ್ಯ ಮುಚ್ಚಿಟ್ಟಿರಬಹುದು, ಆದ್ರೆ ಒಂದಲ್ಲ ಒಂದಿನ ಆ ಸತ್ಯ ಅವಳಿಗೆ ತಿಳಿಯುತ್ತೆ. ಆ ಸತ್ಯ ತಿಳಿಯೋದ್ರಲ್ಲಿ ನನ್ನ ಮಗ ಪ್ರಣವ್ ಜೊತೆ ಝಾನ್ಸಿ ಮದುವೆ ಆಗಿರುತ್ತೆ. ಅದಾದ್ಮೇಲೆ ಹೊರಗಡೆ ಬರಲಿ, ಪರವಾಗಿಲ್ಲ. ಐ ಡೋಂಟ್ ಕೇರ್. ಕೇರ್ ಮಾಡಿಸ್ತಾಳೆ. ನಾನು ಮರದ ನೆರಳು, ಝಾನ್ಸಿ ಬೆಂಕಿಯ ನೆರಳು. ಸೂಕ್ಷ್ಮ ಕೊಡದೆ ಸುಟ್ಟಾಕ್ಬಿಡ್ತಾಳೆ. ನೆಲ ಉರ್ಸ್ತಿರೋದು ಕಣ್ ಕಾಣಿಸ್ತಿಲ್ವಾ? ಅಲ್ಲೇ ನಿಂತ್ಕೋ. ಸಾರಿ,
ಬಾಗಿಲ್ ತೆಗ್ದಿದೆ ಅಂತ ನೇರವಾಗಿ ನುಗ್ಬಿಡೋದನ್ನ. ಏನಾದ್ರೂ ಮಾರಾಟ ಮಾಡಕ್ ಬಂದಿದ್ರೆ ಬಾಗ್ಲಿಂದ ಆಚೆ ನಿಂತ್ಕೊಂಡು ಕೂಗ್ಬೇಕು ಅನ್ನೋದ್ ಗೊತ್ತಿಲ್ಲ? ಅಯ್ಯೋ ಅದ್ ಹಾಗಲ್ಲ. ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಎಷ್ಟೆಲ್ಲ ಹೇಳ್ಬೇಕು ನಿಂಗೆ? ಓ ಅದು ಏಯ್, ಬಾಯಿ ಮುಚ್ಕೊಂಡ್ ನಿಂತ್ಕೊಳ್ಳೋ. ಎಷ್ಟೆಲ್ಲ ಮಾತಾಡ್ಬೇಕು? ನನ್ ಫೋಟೋ ತಗೊಂಡ್ ಹೇಳಕ್ಕೆಲ್ಲ ಕೇಳಕ್ ಆಗಲ್ಲ ನಾನು. ಒಂದ್ಸಲ ಹೇಳೋದನ್ನ ಕೇಳು. ನಾನ್ ಅರ್ಥ ಮಾಡ್ಕೊಳ್ಳಿ, ಒಂದ್ ನಿಮಿಷ ನನ್ ಮಾತ್. ಆಚೆ ಹೋಗು ಅಂದೆ. ದೊಡ್ಡಪ್ಪ, ಈ ಫಿಗರ್ನ ಎಲ್ಲೋ ನೋಡ್ದಂಗಿದೆ. ಒಂದ್ ನಿಮಿಷ, ನಾನು ಯಾವ ಸೇಲ್ಸ್ ಮ್ಯಾನು ಅಲ್ಲ, ಯಾವ್ದನ್ನು ಮಾರಾಟ ಮಾಡಕ್ ನಾನ್ ಬಂದಿಲ್ಲ. ಮತ್ತೆ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ ಬಂದಿದೀಯಾ? ನಾವ್ ಏನು ಕೇಳೋ ಮೂಡಲ್ ಇಲ್ಲಪ್ಪ, ದಯವಿಟ್ಟು ಹೋಗಪ್ಪ ಪ್ಲೀಸ್. ಅದ್ ಯಾವ್ದಕ್ಕೂ ನಾನು ಬಂದಿಲ್ಲ. ನಾನು ರಾಘು. ನಮ್ ರಾಘು ಫ್ರೆಂಡ್ ಇರ್ಬೇಕು. ಪಾಪ ಅವ್ನ್ ನೋಡಕ್ ಬಂದಿರ್ಬೇಕು ಅಲ್ವೇನಪ್ಪ? ಅತ್ತೆ, ನಮ್ ರಾಘುಗೆ ಯಾರು ಈ ತರ ಜಾತ್ರೆ ಫ್ರೆಂಡ್ಸ್ ಇಲ್ಲ. ಅವ್ನ್ ಫ್ರೆಂಡ್ಸ್ ಎಲ್ಲ ಅವನ್ ತರದವ್ರೆ. ಇದ್ರು ಇರಬಹುದು. ನೋಡಪ್ಪ, ರಾಘು ಮನೇಲಿಲ್ಲ, ಅವನು ಹೊರಗಡೆ ಹೋಗಿದ್ದಾನೆ. ಅಯ್ಯೋ, ಎಲ್ಲ ನೀವೇ ಮಾತಾಡ್ತಿದ್ದೀರಲ್ಲ, ನನ್ಗೊಂದ್ ಸ್ವಲ್ಪ ಮಾತಾಡಕ್ ಅವಕಾಶ ಕೊಡಿ. ನಾನು ರಾಘು. ಅವನ್ ಮನಸ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನಪ್ಪ. ಅವನ್ ಜೀವನದಲ್ಲಿ ಏನೇನೋ ಆಗೋಯ್ತು. ಈಗಂತೂ ರಾಘು ಮೊದ್ಲಿನ ತರ ಇಲ್ಲ ಕಣಪ್ಪ, ತುಂಬಾ ಬದ್ಲಾಗ್ಬಿಟ್ಟಿದಾನೆ. ಮೊದ್ಲಾಗಿದ್ರೆ ಎಲ್ಲೋಗ್ತೀಯಾ, ಏನ್ ಮಾಡ್ತೀಯ ಅಂತ ಕೇಳ್ಬೋದಾಗಿತ್ತು. ಆದ್ರೆ ಈಗ ಅವ್ನ ಮಾತಾಡ್ಸೋದಕ್ಕೆ ಭಯ ಆಗತ್ತೆ. ಪಾಪ ಅವನ್ ತಾನೇ ಏನ್ ಮಾಡ್ತಾನೆ? ಅವನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿ ಆ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಎಂತವ್ರಾದ್ರೂ ಸಹಿಸ್ಕೊಳ್ಳೋದು ಬಹಳ ಕಷ್ಟ. ಅವ್ನ್ ಹೀಗ್ ಬೇಜಾರ್ ಮಾಡ್ಕೊಂಡಿರೋದ್ ನೋಡಿದ್ರೆ ಏನಾಗ್ಬಿಡುತ್ತೋ ಅಂತ ಭಯ ಆಗ್ತಾ ಇದೆ ಕಣಪ್ಪ. ನೀನು ಫ್ರೆಂಡ್ ಅಂತೀಯ, ನೀನಾದ್ರೂ ಅವನಿಗೆ ಸ್ವಲ್ಪ ಧೈರ್ಯ ಹೇಳಪ್ಪ. ಮುಗಿತಾ? ಮಾತಾಡಿದೆಲ್ಲ ಮುಗಿತಾ? ಸ್ವಲ್ಪ ನನ್ಗೂ ಮಾತಾಡಕ್ ಅವಕಾಶ ಕೊಟ್ರೆ ನಾನು ಮಾತಾಡ್ತೀನಿ. ಅಯ್ಯೋ, ಅದಕ್ಕೇನಂತೆ ಧಾರಾಳವಾಗಿ ಮಾತಾಡಪ್ಪ. ನೋಡಿ, ನೀವ್ ತಿಳ್ಕೊಂಡಿರೋ ಹಂಗೆ ನಾನು ಯಾವ ಸೇಲ್ಸ್ ಮ್ಯಾನ್ ಅಲ್ಲ, ರಾಘು ಫ್ರೆಂಡು ಅಲ್ಲ. ಮತ್ ಯಾರಪ್ಪ? ರಾಘು, ಈ ಮನೆ ಮಗ ರಾಘವೇಂದ್ರ. ನಾನು ಅವಾಗ್ಲಿಂದ ತಲೆ ಹುಳ ಬಿಡ್ಕೊಂಡು ಈ ಫಿಗರ್ನ ಎಲ್ಲೋ ನೋಡಿದೀನಿ ಅಂತ ಅನ್ಕೊಂತ ಇದ್ದೆ. ಆದ್ರೂ ಗೊತ್ತೇ ಆಗ್ಲಿ ಏನೋ ನಿನ್ನ ಅವತಾರ. ಎಲ್ಲ ಝಾನ್ಸಿ ಮೇಡಮ್ಗೋಸ್ಕರ ಅಜ್ಜಿ. ಅವ್ರ ಮನ್ಸಲ್ಲಿ ಜಾಗ ಪಡ್ಕೊಂಡು ಅವರಾಗಿ ಮಾಡ್ಕೊಳ್ಳೋದಿಕ್ಕೆ. ಹಳೆ ಪ್ರೀತಿ, ಹೊಸ ರೀತಿ. ನಿಜವಾಗ್ಲೂ ರಾಘು, ನನ್ನಿಂದ ಅಂತೂ ನಿನ್ನ ಕಂಡಿಡಿಯೋಕ್ ಆಗೇ. ನೀನ್ ಬಿಡು ಮಂಜುಳಾ, 8 ಕೆರೆ ನೀರ್ ಕುಡ್ದಿರೋ ನಾನೇ ಫಸ್ಟ್ ಟೈಮ್ ಯಾಮಾರ್ಬಿಟ್ಟೆ. ದೊಡ್ಡಪ್ಪ, ನೀವ್ ಯಾಮಾರ್ದಾಗಿಲ್ಲ ಇದೇ ಡೈಲಾಗ್ ಹೇಳೋದು. ಇದ್ರಲ್ಲೇನೋ ಇದೆ. ಸಂಗೀತಾ, ನಿಂತ್ಕೊಳ್ಳಿ. ಅಜ್ಜಿ, ನಮ್ಮ ಫ್ಯಾಮಿಲಿ ಫೋಟೋ ಜೊತೆಗೆ ಝಾನ್ಸಿ ಮೇಡಮ್ ಜೊತೆಲಿ ನಮ್ಮ ಮದುವೆ ಆಗಿರೋ ಫೋಟೋ. ಮನೆಗ್ ಕರ್ಕೊಂಡ್ ಬಂದು ದೀಪ ಹಚ್ಚಿಸ್ಬೇಕಾದ ಸೊಸೆನ ಫೋಟೋನಲ್ಲಿ ಕರ್ಕೊಂಡ್ ಬಂದಿದೀಯಲ್ಲೋ. ನೀವು ತಲೆ ಕೆಡ್ಸ್ಕೊಬೇಡಿ ಅಜ್ಜಿ. ಇವತ್ತು ಫೋಟೋದಲ್ಲಿ ಬಂದಿರೋರು ನಾಳೆ ದಿನ ಖುದ್ದಾಗ ಅವರೇ ಮನೆಗೆ ಬರ್ತಾರೆ. ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತಾನೆ ಅಲ್ವಾ ಈ ಬದಲಾವಣೆ. ಆದಷ್ಟು ಬೇಗ ಆ ದಿನ ಬರ್ಲಿ ಅನ್ನೋದೇ ನಮ್ಮ ಬಯಕೆ. ಬಂದೇ ಬರುತ್ತೆ ದೊಡ್ಡಪ್ಪ. ಏನ್ ಪಲ್ಲವಿ, ಇಷ್ಟು ಬಿಂದಾಸಾಗಿ ರೆಡಿ ಆಗ್ತಿದ್ಯಾ? ಇವಳ ಹತ್ರ ಹೇಗಾದ್ರೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ಬೇಕಲ್ಲ. ಏನಾದ್ರೂ ಅಣ್ಣನ್ ಜೊತೆ ಹೊರಗಡೆ ಹೋಗ್ತಾ ಇದ್ಯಾ? ಹಂಗೇನಿಲ್ಲ ಅನಿತಾ, ಸುಮ್ಮನೆ ಹಾಗೆ ರೆಡಿ ಆಗ್ತಿದೆ ಅಷ್ಟೇ. ಹೌದಾ? ಮನೇಲಿರೋದಕ್ಕೆ ಈ ಲೆವೆಲ್ಗೆ ರೆಡಿ ಆಗ್ತಿದ್ಯಾ? ತುಂಬಾ ಆಶ್ಚರ್ಯ ಆಗ್ತಿದೆ. ಅಯ್ಯೋ, ಇದ್ರಲ್ಲಿ ಆಶ್ಚರ್ಯ ಪಡೋದೇನಿದೆ ಅನಿತಾ? ಮದ್ವೆಗೂ ಮುಂಚೆ ಈ ಸೀರೆ ತಗೊಂಡಿದ್ದೆ, ಅದನ್ನ ಹಾಗೆ ಇಟ್ಟಿದ್ದೆ. ಬಟ್ಟೆ ಜೋಡಿಸ್ಬೇಕಾದ್ರೆ ಸಿಕ್ತು, ಅದಕ್ಕೆ ಹೇಗ್ ಕಾಣಿಸುತ್ತೆ ಅಂತ ನೋಡೋಣ ಅಂತ ವೇರ್ ಮಾಡ್ದೆ ಅಷ್ಟೆ. ಸೂಪರ್ ಆಗಿ ಕಾಣಿಸ್ತಿದ್ಯಾ. ಓಕೆ, ಕ್ಯಾರಿ ಆನ್.
ನನ್ ಗಂಡನ್ ಹೋಲ್ಸ್ಕೊಂಡು ನನ್ ಸಂಸಾರ ಶುರು ಮಾಡ್ಬೇಕು ಅಂದ್ರೆ ನನ್ ಗಂಡನ್ ಕಣ್ಣಿಗೆ ನಾನ್ ಸೂಪರ್ ಆಗಿ ಕಾಣಿಸ್ಬೇಕು ಅಲ್ವಾ? ಯಾಕಂದ್ರೆ ಈ ಮನೇಲಂತೂ ಯಾರಿಗೂ ಜವಾಬ್ದಾರಿ ಇಲ್ಲ. ಹಾಗಂತ ನಾನು ಸುಮ್ನೆ ಇದ್ರೆ ಆಗಲ್ಲ. ನನ್ ಪ್ರಯತ್ನ ನಾನ್ ಮಾಡ್ಬೇಕು. ಅಂತದ್ದೇನಿದೆ ಈ ಪೆನ್ ಡ್ರೈವ್ ಅಲ್ಲಿ? ಯಾರೋ ಬೇಕು ಅಂತಾನೆ ಹೀಗ್ ಮಾಡ್ತಿದ್ದಾರೆ. ಇದು ನನ್ 7.5 ತಿಂಗಳು ನೆನ್ಪಾ? ಇದನ್ ಕಳ್ಸಿರೋರೇನಾದ್ರೂ ನನ್ನ ಎದುರುಗಡೆ ಸಿಗ್ಬೇಕು. ಅವ್ರಿಗಿದೆ. ಪ್ರಣವ್, ಇಸ್ ಎವ್ರಿಥಿಂಗ್ ಓಕೆ? ನಾನು ಹೋದ್ಮೇಲೆ ಸಕ್ಸಸ್ಫುಲ್ ಆಗದೆ ಬರ್ತೀನಾ? ಇಲ್ಲಿ ನೋಡು, ಪೆನ್ ಡ್ರೈವ್. ವಾವ್, ಗುಡ್ ಜಾಬ್. ನೀನ್ ಸೂಪರ್ ಮಗನೆ. ಅಂದ್ಹಾಗೆ ಅದ್ರಲ್ಲಿ ಏನಿತ್ತು? ಆ ರಾಮಾಚಾರಿ ಹೆಂಡತಿ ಚಾರುದು ಶ್ರೀಮಂತದ ವಿಡಿಯೋ, ಅದನ್ನ ನಡ್ಸ್ಕೊಟ್ಟಿದ್ದು ಇವ್ರಿಬ್ರೆ ತಾನೆ? ಥ್ಯಾಂಕ್ ಗಾಡ್. ಗುಡ್ ಜಾಬ್ ಪ್ರಣವ್. ಥ್ಯಾಂಕ್ ಯು ಮಾಮ್. ಮಾಮ್, ಕ್ಯಾಚ್ ಇಟ್. ಎಲ್ಲೋ ವಾಟ್ ಇಸ್ ದಿಸ್ ಪ್ರಣವ್? ಹತ್ರ ತಂದ್ಕೊಡೋದಕ್ಕೆ ಏನಾಗಿತ್ತು ನಿನಗೆ? ಅಲ್ಲ ಮಾಮ್, ನೀನ್ ಸರಿಯಾಗಿ ಕ್ಯಾಚ್ ಮಾಡ್ದೆ, ನನ್ನ ಬೈತಿದ್ಯಲ್ಲ, ಕರೆಕ್ಟ್ ಆಗಿ ಹಿಡಿಬೇಕು ತಾನೆ? ಏ ಪ್ರಣವ್, ಅದೆಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತು ತಾನೆ? ಅದನ್ನ ಈ ತರ ಬಿಸಾಕ್ತಾರ? ಹತ್ರ ಬಂದ್ಬಿಟ್ಟು ಕೊಡ್ಬೇಕು ತಾನೆ? ವಾ, ಎಲ್ಲಿದೆ ಅಂತ ಹುಡುಕು. ಇಡಿಯಟ್. ಸ್ವಂತ ಬುಕ್ಸ್ ಹುಡುಕು. ಎಷ್ಟು ಇಂಪಾರ್ಟೆಂಟ್ ಇದೆ, ಅದನ್ನ ಯಾರಾದ್ರೂ ಹತ್ರ ಬಿಸಾಕ್ತಾರ? ಅಲ್ಲಿ ನೋಡು, ಆ ಕಾರ್ನರ್ ಅಲ್ಲಿ ನೋಡು, ಮುಂದೆ ನೋಡು. ಒಂದ್ ಸೆಕೆಂಡ್ ಅಲ್ಲಿ ಎಂತ ಕೆಲಸ ಮಾಡ್ಬಿಟ್ಟೆ. ಹುಡುಕು. ರಾಯ್, ಅವಳು ಬಂದ್ರೆ ಒಂದ್ ದೊಡ್ಡ ರಾಧ ಅಂತಾನೆ ಮಾಡ್ಬಿಡ್ತಾಳೆ. ಅದನ್ನ ತುಂಬಿಡು. ಅತ್ತೆ, ಏನೋ ಹುಡುಕ್ತಿರೋ ಹಾಗಿದೆ. ನಾನೇನ್ ಹುಡುಕಿ? ಏನಿಲ್ಲಮ್ಮ. ಒಂದ್ ವೇಳೆ ಕಳ್ಕೊಂಡಿದ್ರೆ ಅದ್ ನಿಮ್ದಾಗಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲಾಂದ್ರೆ ಪ್ರಯತ್ನ ಮಾಡೋದಕ್ ಹೋಗ್ಬೇಡಿ. ಯಾಕಂದ್ರೆ ಅದ್ ಯಾರಿಗ್ ಸೇರ್ಬೇಕೋ, ಯಾರಿಗ್ ಸಿಗ್ಬೇಕೋ ಅವರಿಗೆ ಸಿಗೋದು.